ರಾಣಿ ಚೆನ್ನಮ್ಮ ವಿಜಯೋತ್ಸವದಲ್ಲಿ ಯತ್ನಾಳ್ ಭಾಗಿ. ಒಂದೇ ವೇದಿಕೆಯಲ್ಲಿ ಎಂಆರ್ ಪಾಟೀಲ್ ಹಾಗೂ ಯತ್ನಾಳ್. ಯಡಿಯೂರಪ್ಪಗೆ ರಾಕ್ಷಸಿ ಎಂದ ಬಿಜೆಪಿ ಉಚ್ಚಾಟಿತ ಶಾಸಕ. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ ಹರಭಟ್ಟ ಹೈಸ್ಕೂಲ್ ಮೈದಾನದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಹಾಗೂ 201ನೇ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿ ಶಾಸಕ ಎಂಆರ್ ಪಾಟೀಲ್, ವಿವಿಧ ಮಠದ ಸ್ವಾಮೀಜಿಗಳು, ಮುಖಂಡರು, ಹಿತೈಷಿಗಳು ಸೇರಿ ಸಾಕಷ್ಟು ಮಂದಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ಗೆ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ಯತ್ನಾಳ್ ಮೇಲೆ ಹೂಮಳೆ ಸುರಿಸಿ ಬೈಕ್ ರ್ಯಾಲಿ ಮೂಲಕ ಯತ್ನಾಳ್ ಅವರನ್ನ ವೇದಿಕೆಗೆ ಕರೆತರಲಾಯಿತು. ಇನ್ನು ವೇದಿಕೆಗೆ ಆಗಮಿಸಿದ ಯತ್ನಾಳ್ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿಜೆಪಿ ಶಾಸಕ ಎಂಆರ್ ಪಾಟೀಲ್ ಹಾಗೂ ಯತ್ನಾಳ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಯತ್ನಾಳ್ ಅಭಿಮಾನಿಗಳು ಜೈಕಾರ ಕೂಗಿದ್ರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯತ್ನಾಳ್, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಬಿಜೆಪಿ ಪಕ್ಷಕ್ಕೆ ಕರೆಸಿಕೊಳ್ಳಬೇಕು. ನನ್ನನ್ನೇ ಬಿಜೆಪಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದರೆ ಬಿಜೆಪಿ ಉಳಿಯುತ್ತದೆ ಎಂದು ಆಕ್ರೋಶ ಭರಿತ ಮಾತುಗಳನ್ನು ಆಡಿದ ಯತ್ನಾಳ್ ವೇದಿಕೆಯಲ್ಲಿ ನೇರ ಸಂದೇಶ ನೀಡುವ ಮೂಲಕ ಬಿಜೆಪಿ ಪ್ರಹ್ಲಾದ್ ಜೋಶಿ ಅವರಿಗೆ ಶಾಸಕ ಎಂಆರ್ ಪಾಟೀಲ್ ಅವರ ಮೂಲಕ ಖಡಕ್ ಸೂಚನೆ ನೀಡಿದ್ರು. ಅಲ್ಲದೆ ಯತ್ನಾಳ್ ಮಾತಿನ ಭರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ರಾಕ್ಷಸಿ ಎಂದು ಕರೆದಿದ್ದಾರೆ. ಅದನ್ನು ಸ್ವಚ್ಛ ಮಾಡಬೇಕು. ಒಂದು JCB ತಂದು ನಿಲ್ಲಿಸ್ಬೇಕಾದ ಒಂದು 3-4 ಸಾವಿರ ಬಳಿಗೆ ಕೊಡ್ಬೇಕಿಲ್ಲ. ಆದ್ರೆ ಹೂ ಹಾಕ್ಬೇಕಾದ್ರೆ 1,000-2,000 ರೂಪಾಯಿ, ಒಂದು 5,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಒಂದು JCB ಸುಮ್ಮನೆ ಆ ಕಣ ಹಿಂಗೆ ಮಾಡಿ ಕೈ ಮುಗಿದು ಅದು ಪಾಪ JCB ಹಾಕಿ ಬರ್ಲಾಕತ್ತಾರ ಅಂದ್ರೆ ನನಗೆ ನೆನಪು ಮಾಡಿಕೊಳ್ಳಾಕತ್ತಾರ. ನೀ 2028 ನೀನು ಕುಂದ್ರಿಸ್ತೀವಿ, ಯಾವ ಬೇಕಾದ ಮಕ್ಕಳು ರೊಕ್ಕ ಕೊಡಲಿ ಸುಡಗಾಡ್ಕೊಳ್ಳಿ, ಓಟ್ ಮಾತ್ರ ನೀನು ಪಾರ್ಟಿಗೆ ಆಗ್ಬೋದು. ನಿನ್ನೆ ಬೊಮ್ಮಾಯರು ನಾವು ಕುಡಿತೀವಿ, ಬಸವರಾಜ್ ಬೊಮ್ಮಾಯರು ನಾವು ನೋಡ್ರೆ ನೀವು ನಾವು ಕುಡಿಬಿಟ್ಟಿವಿ ಅಂದ್ರೆ 150 ಬರ್ತಾವ ಅಂದ್ರೆ ನಾನು ಬಿಹಾರದಾಗ 200 ಬರ್ತಾನೆ. ನಿಮಗೆ ಗೊತ್ತಿಲ್ಲ. ಹೌದು, ನೀವು ವಾತಾವರಣ ಪೂರ್ತಿ ಚೇಂಜ್ ಮಾಡಿರ್ತೀರಿ. ನಾವು ಎಲ್ಲಿದ್ರು ನಮ್ಮ ಹೃದಯದಾಗ ನೀವು ಎಲ್ಲಿರತ್ತೆ ಬಯನ್ರಿ ಒಬ್ಬರು ಭಾಷಣ ಮಾಡೋದ್ರಿಲ್ಲ. ಬಸನಗೌಡ್ರು ಎಲ್ಲಿದ್ರು ನಮ್ಮವರೇ, ನಾವವ್ರೆ ಯಾವಾಗಲೂ ಒಂದಿರ್ತೀವಿ. ಮತ್ತು ನನಗೆ ವಿರೋಧ ಮಾಡೋರು ಯಾರಾದ್ರೂ ಇರ್ತೀರಿ, ಬಿಜೆಪಿಗೆ ಯಾವಾಗಿಲ್ಲ. ಯಾವಾಗದು MLAಗಳು ನಾನು ವಿರುದ್ಧ ಹಾಕೊಳತ್ತೇ ಇರಲಿ. ಈಗ ಯಾರು ಹಾಕೊಂಡ್ರು ಅಂದ್ರೆ ಒಂದು ದೊಡ್ಡಮ್ಮೆ JCB ನಿಲ್ಲಿಸೇ ಬಿಡ್ತೀನಿ. ಅಲ್ಲಿ 6 ಸೇರಿ ಬರಬೇಕು, ಅದು ನಾನು ವಿರುದ್ಧ ಮಾಡಿದ್ರೆ ಬೀಳರೇ ಬೀಳಬೇಕು. 2 ಪಾಯಿಂಟ್ ಪ್ರೋಗ್ರಾಮ್ ಹೇಳಿ ನಾವು ಹುಷಾರಿಲ್ಲ. ನೀವು ಎಲ್ಲರೂ ಹರಿಯಾಡಿದ್ರಿ ಭಾಳ. ವಿಧಾನಸಭೆದಾಗ ನನಗೆ ಎದ್ದು ನಿಂತ ಕೊಯ್ಕೊಂಡು ನಿಮಗೆ ಕೂತ್ಕೊಳ್ತಾರೆ. ಹೈಕಮಾಂಡ್ ಆದಂಥ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸಂದೇಶ ಕಳಿಸಿ ಫೋನ್ ಮಾಡಿ ನೀವೆಲ್ಲ ಗಟ್ಟಿದಿರಲ್ಲ. ನಾ ಬಂದ ಕೂಡಲೇ ಈ ಮೀಸಲಾತಿ ಸಮಸ್ಯೆನ ಬಗೆಹರಿಸ್ಬಿಡ್ತೀನಿ. ನಾ ಯಾವ ಸಮಾಜಕ್ಕೂ ಅನ್ಯಾಯ ಮಾಡೋದಿಲ್ಲ, ಹಾಲು ಮತ ಸಮಾಜಕ್ಕೂ ಅನ್ಯಾಯ ಮಾಡೋದಿಲ್ಲ, ವಾಲ್ಮೀಕಿ ಸಮಾಜಕ್ಕೂ ಅನ್ಯಾಯ ಮಾಡೋದಿಲ್ಲ, ಗಂಗಾ ಮತ ಸಮಾಜಕ್ಕೂ ಅನ್ಯಾಯ ಮಾಡೋದಿಲ್ಲ. ಯಾರಿಗೆ ಸಂವಿಧಾನ ವಿರೋಧಿಯಾಗಿ ಮೀಸಲಾತಿ ಕೊಟ್ಟರೆ ಅದನ್ನು ಕಿತ್ತು ಹೊಡಿತೀನಿ, ಅದನ್ನು ತಂದು ಎಲ್ಲ ಲಿಂಗಾಯತರಿಗೂ ಕೊಡ್ತೀನಿ, ಎಲ್ಲರ ಹಾಲು ಮತಗಳಿಗೂ ಕೊಡ್ತೀನಿ. ಯಾವ ಸಮಾಜಕ್ಕೂ ಅರ್ಧ ಇದು ಎಲ್ಲ 10% 8.1 ಸಹಿತ ನಾನು ಅನ್ಯಾಯ ಮಾಡಲಾರದೆ. ಇವತ್ತು ಬಸವರಾಜ ಬೊಮ್ಮಾಯಿ ನಾವು ನೆನೆಸ್ಬೇಕು, ಪ್ರಹ್ಲಾದ್ ಜೋಶಿ ನೆನೆಸ್ಬೇಕು. ನಾವು ಹೋರಾಟ ಮಾಡುವಾಗ ಇವತ್ತು ಅಮಿತ್ ಶಾ ನನಗೆ ಬೊಮ್ಮಾಯಿ ಹೇಳಿದ್ರು, ಏನು ಮಾಡ್ರಿ ನಾ ಕೊಡ್ಬೇಕತ್ತೀನಿ, ಆದ್ರೆ ನಾನು ಏನೊಂದು ರಾಕ್ಷಸ ಐತಿ,
ಕೊಟ್ಟರೆ ನೋಡೋತ ರಾಕ್ಷಸ. ಇನ್ನು ಯತ್ನಾಳ್ ಮಾತಿನಿಂದ ಬಿಜೆಪಿ ಶಾಸಕ ಎಂಆರ್ ಪಾಟೀಲ್ಗೆ ತೀವ್ರ ಮುಜುಗರ ಉಂಟಾಯಿತು. ಅಲ್ಲದೆ ಯತ್ನಾಳ್ ಮತ್ತೆ ಬಿಜೆಪಿಗೆ ಸೇರುವ ಬಗ್ಗೆ ಪರೋಕ್ಷವಾಗಿ ಸುಳಿವನ್ನ ನೀಡಿದ್ರು. ಇತ್ತ ಯತ್ನಾಳ್ ಮಾತಿಗೆ ಅಭಿಮಾನಿಗಳು ಘೋಷಣೆ ಕೂಗಿ ಚಪ್ಪಾಳೆ ತಟ್ಟಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.